ಹಾಯ್ ಎವ್ರಿವನ್, ಸಿ ಎಮ್ ಎಜುಸಿಟಿ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರಾಯಚೂರು ಯೂನಿವರ್ಸಿಟಿದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿತ್ತು. ಅದೇ ರೀತಿ KCET ಎಕ್ಸಾಮಿನೇಷನ್ ನಡೆದಿದ್ದನೇ ಈ ಯೂನಿವರ್ಸಿಟಿಗೂ ಕೂಡ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು KE ಅವರು. ಈ ಎಕ್ಸಾಮಿನೇಷನ್ ಕೂಡ KE ಅವರೇ ಕಂಡಕ್ಟ್ ಮಾಡಿರೋದು. ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿರತಕ್ಕಂಥ ನಾವು ನೋಡ್ಬೋದು. ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಕೂಡ ಆಗಿ ಕೀ ಆನ್ಸರ್ ಆಗಿ ಕಂಪ್ಲೀಟ್ ಆಗಿ ಈಗ KE ಅವರು ಏನು ರಿಸಲ್ಟ್ ಶೀಟ್ ಇದೆ ಅದನ್ನ ಯೂನಿವರ್ಸಿಟಿಗೆ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಯೂನಿವರ್ಸಿಟಿಯವರು ಬೇಸ್ಡ್ ಅಪಾನ್ ಗವರ್ನಮೆಂಟ್ ರಿಸರ್ವೇಷನ್ ಕ್ರೈಟೀರಿಯಾ ಪ್ರಕಾರ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಜಾಬ್ ಆಗ್ಬೋದು, ಎಷ್ಟು ಕಟ್ ಆಫ್ ನಿಲ್ಬೋದು ಅನ್ನೋ ಒಂದು ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಇದು KE ಅವರು ಬಿಟ್ಟಿರ್ತಕ್ಕಂಥ ನೋಟಿಫಿಕೇಶನ್. ಇದ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ನಮ್ದು ಪಾರ್ಟ್ ಆಫ್ ಡ್ಯೂಟಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ, ಮಾರ್ಕ್ಸ್ ಶೀಟ್ನ ರಾಯಚೂರು ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ, ಇನ್ನು ನೆಕ್ಸ್ಟ್ ಫರ್ದರ್ ಆಕ್ಷನ್ ರಾಯಚೂರು ಯೂನಿವರ್ಸಿಟಿ ಅವರು ತಗೋತಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಫಸ್ಟ್ ಈಗ ನೋಟಿಫಿಕೇಶನ್ ನೋಡ್ತಾ ಹೋಗೋಣ. ನಾವು ನೋಟಿಫಿಕೇಶನ್ ನೋಡ್ತಾ ಹೋದ್ರೆ ಇದು ನಾನು ಹೈದರಾಬಾದ್ ಕರ್ನಾಟಕಗೆ 6 ಪೋಸ್ಟ್ ಇತ್ತು. ಅದರಲ್ಲಿ ಒಂದು ಬಾಟ್ನಿಗೆ ಅದು ಕೂಡ ಜನರಲ್ ಮೆರಿಟ್, ಒಂದು ಕಾಮರ್ಸಿಗೆ ಅದು ಕೂಡ ಜನರಲ್ ಮೆರಿಟ್, ಒಂದು ಕಂಪ್ಯೂಟರ್ ಸೈನ್ಸ್ ಅದು ಕೂಡ ಜನರಲ್ ಮೆರಿಟ್, ಮತ್ತು ಇನ್ನೊಂದು ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಶನ್ಗೆ ಇತ್ತು, ಅದು ಕೂಡ ಜನರಲ್ ಮೆರಿಟ್ಗೆ ಇದೆ. ಹಾಗೆ ಮೈಕ್ರೋಬಯಾಲಜಿ, ಜಿಯಾಲಜಿ ಎಲ್ಲ ಪೋಸ್ಟು ಕೂಡ ಜನರಲ್ ಮೆರಿಟ್ಗೆ ಇರೋ ಕಾರಣ ನಮಗೆ KE ಅವರು ಕೊಟ್ಟಿರ್ತಕ್ಕಂಥ ರಿಸಲ್ಟಲ್ಲಿ ಯಾವುದೇ ರೀತಿ ಕೆಟಗರಿ ವೈಸ್ ನಮಗೆ ರಿಸಲ್ಟ್ ಶೀಟ್ ಬೇಕಾಗಿಲ್ಲ. ಹಾಗಾಗಿ ಇರ್ತಕ್ಕಂಥ ರಿಸಲ್ಟ್ ಶೀಟ್ನ ನಾವು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡಿಕೊಂಡು ನೀವು PO ಟೇಬಲ್ ಹಾಕೋತೀರಿ, ಇಲ್ಲ ಅಂತ ಹೇಳಿದ್ರೆ ಸಾರ್ಟ್ ಮಾಡ್ಕೋತೀರ. ಹೈಯೆಸ್ಟ್ ಮಾರ್ಕ್ಸ್ ಯಾರು ಬಂದಿರ್ತಾರೆ ಅವ್ರದ್ದೇ ಅಪಾಯಿಂಟ್ಮೆಂಟ್ ಸಿಗ್ಬೋದು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇದೆ 99% ಆಗ್ತಕ್ಕಂಥದ್ದು. ಹಾಗಾಗಿ ಏನು PDF ಇದ್ದು ರಿಸಲ್ಟ್ ಅದು ನಾನು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಡೈರೆಕ್ಟ್ ಎಕ್ಸೆಲ್ ಶೀಟಲ್ಲಿ ನಾವು ವರ್ಕ್ ಮಾಡಿ ತಗೊಂಡು ಯಾವ ರೀತಿ ಅನಾಲಿಸ್ನ ಮಾಡ್ಬೋದು ಅಂತೇಳಿ. ಇದು ನಾನು ಎಕ್ಸೆಲ್ ಶೀಟ್ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಡಾಟಾ. ಇದು ಎಕ್ಸೆಲ್ ಶೀಟ್ ಇದ್ರಲ್ಲಿ ನೋಡ್ತಾ ಹೋಗಿ ಇದು ಬಾಟ್ನಿದ್ರಲ್ಲಿ ಅರೌಂಡ್ 67 - 65 ಮೆಂಬರ್ಸ್ ಎಕ್ಸಾಮ್ನ ಬರೆದಿದ್ದಾರೆ. ಹಾಗೆ ಕಾಮರ್ಸಲ್ಲಿ 95 - 93 ಮೆಂಬರ್ಸ್ ಎಕ್ಸಾಮ್ನ ಬರೆದಿದ್ದಾರೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸಲ್ಲಿ 64 - 62 ಮೆಂಬರ್ಸ್ ಅಟೆಂಡೆಡ್. ಕೇವಲ ಒಂದೇ ಒಂದು ಪೋಸ್ಟ್. ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಕೇವಲ ಒಂದೇ ಪೋಸ್ಟು, ಆದರೂ ಕೂಡ ಇಷ್ಟೊಂದು ಕಾಂಪಿಟೇಷನ್ ಇರ್ತಕ್ಕಂಥ ನೋಡ್ಬೋದು ನಾವು. ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಶನ್ 55 - 53 ಮೆಂಬರ್ಸ್ ಎಕ್ಸಾಮ್ನ ಬರೆದಿದ್ದಾರೆ. ನೆಕ್ಸ್ಟ್ ಮೈಕ್ರೋಬಯಾಲಜಿ 36 - 34 ಮೆಂಬರ್ಸ್ ಎಕ್ಸಾಮ್ನ ಬರೆದಿದೆ. ನೆಕ್ಸ್ಟ್ ಜಿಯಾಲಜಿ ಅರೌಂಡ್ 47 - 45 ಮೆಂಬರ್ಸ್ ಎಕ್ಸಾಮ್ನ ಬರೆದಿರೋದು ನಾವು ಕಾಣ್ಬೋದು. ಎಲ್ಲದೂ ಕೂಡ ಕೇವಲ ಒಂದೊಂದು ಪೋಸ್ಟಿಗೆ ಮಾತ್ರ. ಇಲ್ಲಿರ್ತಕ್ಕಂಥ ಎಲ್ಲ ಎಕ್ಸೆಲ್ ಶೀಟು ಇದು HKಗೆ ಸಂಬಂಧಪಟ್ಟಿರೋದು ಆಗಿದ್ದರಿಂದ ನಾನು ಅಕ್ಯುರೇಟಾಗಿ ಅನಾಲಿಸ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿ ಇದು ಕೆಟಗರಿ ವೈಸ್ ರಿಸರ್ವೇಷನ್ನ ಕೊಟ್ಟಿರೋದ್ರಿಂದ SC ಕೆಟಗರಿಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ. ಹಾಗಾಗಿ ಕೆಟಗರಿ ವೈಸ್ ರಿಸಲ್ಟ್ ಇಲ್ದಲ್ಲಿ ಯಾವುದೇ ರೀತಿ ಅನಾಲಿಸ್ನ ಮಾಡೋಕ್ಕಾಗಲ್ಲ. ಹಾಗಾಗಿ ಕೇವಲ ನಾನು HKನ ಮಾತ್ರ ಅನಾಲಿಸಿಸ್ನ ಮಾಡ್ತಾಯಿದ್ದೀನಿ. ಡೈರೆಕ್ಟಿಗೆ ಅನಾಲಿಸ್ ಮಾಡೋಣ ಬನ್ನಿ. ಫಸ್ಟು ಬಾಟ್ನಿನ ತಗೋತಾ ಇದ್ದೀನಿ. ಆಲ್ರೆಡಿ ನಾವು ನೋಟಿಫಿಕೇಶನ್ ನೋಡಿದ್ವಿ, ಎಲ್ಲದೂ ಕೂಡ ಜನರಲ್ ಮೆರಿಟ್ಗೆ ಇರೋದ್ರಿಂದ ಹೈಯೆಸ್ಟ್ ಮಾರ್ಕ್ಸ್ ಯಾವ್ದು ತಗೊಂಡೆ ಸಾಕು. ಆಲ್ರೆಡಿ ನಾನು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡ್ಕೊಂಡು ಸಾರ್ಟು ಕೂಡ ಮಾಡ್ಕೊಂಡಿದ್ದೀನಿ, ವಿಡಿಯೋ ಲೆಂತಿ ಆಗಬಾರ್ದು ಅಂತೇಳಿ. ನಾನು ಆಲ್ರೆಡಿ ಇಲ್ಲಿ ಹೈಯೆಸ್ಟಿಂದ ಲೋಯೆಸ್ಟು ನೀವು ಯಾವ ಥರ ತೊಗೋತೀರ ಹಾಗೆ ನಾನು ಇಲ್ಲಿ ಸಾರ್ಟ್ ಮಾಡ್ಕೋತಾ ಇದ್ದೀನಿ. ಲಾರ್ಜೆಸ್ಟು ಸ್ಮಾಲೆಸ್ಟು ಅಂದರೆ ಹೈಯೆಸ್ಟ್ ಟೋಟಲಿಂದ ಯಾರು ಬರುತ್ತೆ ಅಂತೇಳಿ. ಪೇಪರ್ 1 57.5 ಇದೆ ಇವ್ರದ್ದು, ಪೇಪರ್ 2 10.5 ಇದೆ, ಟೋಟಲ್ 163 ಇದೆ. ಹೈಯೆಸ್ಟ್ ಮಾರ್ಕ್ಸ್ ಬೇಕಾ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ 163 ಎಷ್ಟು, ಅದು ಬಿಟ್ಟರೆ ಸೆಕೆಂಡ್ 154 ಇದೆ. ಸಪೋಸ್ ಇನ್ ಕೇಸ್ 163 ಅವ್ರದ್ದು ಇನ್ ಕೇಸ್ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇದ್ದು, ಇನ್ ಕೇಸ್ ಅದರ್ ಪ್ರಾಬ್ಲಮ್ ಇದ್ದವ್ರಿಗೆ ಸೀಟ್ ಸಿಗಲ್ಲ ಅಂತಂದರೆ ನೆಕ್ಸ್ಟ್ 154ಗೆ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ನಾವಿಲ್ಲಿ ಬಾಟ್ನಿಗೆ 163ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. 163. ಓಕೆ, ನೆಕ್ಸ್ಟು ಕಾಮರ್ಸಲ್ಲೂ ಕೂಡ ಆಲ್ರೆಡಿ ನಾನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ. ಹೈಯೆಸ್ಟ್ ಮಾರ್ಕ್ಸು 199.5 ಇದೆ, ಸೆಕೆಂಡ್ ಹೈಯೆಸ್ಟು 140 ಮಾರ್ಕ್ಸ್ ನೋಡ್ಬೋದು. 60 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಫಸ್ಟ್ ಮತ್ತು ಸೆಕೆಂಡ್ ಅವರಿಬ್ಬರಿಗೂ ಕೂಡ. ಇಲ್ಲಿ ನಾನು 199.5ನ ತಗೋತಾ ಇದ್ದೀನಿ. 199.5. ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನಲ್ಲಿ ಹೈಯೆಸ್ಟ್ 157.5 ಇದೆ, ಅರೌಂಡ್ 157.5 ಫಸ್ಟು, 145 ಸೆಕೆಂಡು.
ಇನ್ ಕೇಸ್ 157.5 ಅವ್ರಿಗೆ ಸೀಟ್ ಸಿಗಲಿಲ್ಲ ಅಂತೇಳಿದ್ರೆ, ಎಲಿಜಿಬಿಲಿಟಿ ಇಲ್ಲ ಅಂತೇಳಿದ್ರೆ 145 ಯಾರು ತೆಗೆದ್ರೆ ಅವ್ರಿಗೆ ಜಾಬ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ನಾನು 157.5ನ ತಗೋತಾ ಇದ್ದೀನಿ. 157.5. ನೆಕ್ಸ್ಟು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನಲ್ಲಿ ನೆಕ್ಸ್ಟ್ ಹೈಯೆಸ್ಟ್ 158.5 ಇದೆ, ಅದನ್ನೇ ತಗೊಳ್ಳೋಣ. 158.5. 158.5. ನೆಕ್ಸ್ಟ್ ಮೈಕ್ರೋಬಯಾಲಜಿ. ಅದು ಕೂಡ 155 ಇದೆ ಹೈಯೆಸ್ಟ್. ಮೈಕ್ರೋಬಯಾಲಜಿದು 155 ಇದೆ. 155. ನೆಕ್ಸ್ಟ್ ಝುವಾಲಜಿದು ಎಷ್ಟಿದೆ ನೋಡೋಣ. ಝುವಾಲಜಿದು 197.5 ಇದೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ 197.5 ಇದೆ. 197.5 ಇದು ರಾಯಚೂರು ಯೂನಿವರ್ಸಿಟಿದು ನಾನ್ HK ಇದು.